ಎಲ್ರಿಗೂ ನಮಸ್ಕಾರ. ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಪೂರ್ಣಾಂಕಗಳು ಸಂಬಂಧಪಟ್ಟ ಹಾಗೆ ಉಳಿದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಈ ತರಗತಿಗಳು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ಬರುವಂಥ ಪ್ರಶ್ನಕೋಟಿಯನ್ನು ನಾವು ಬಳಸ್ಕೊಂಡು ಮಕ್ಕಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನಮ್ಮದೇ ಆದ ರೀತಿಯಲ್ಲಿ ತಯಾರು ಮಾಡಿಕೊಡ್ಬೋದು. ಇದರಲ್ಲಿ ಸಾಧಾರಣ, ಕಠಿಣ ಹಾಗೂ ಸುಲಭದ ಪ್ರಶ್ನೆಗಳು ಕೂಡ ಇರೋದ್ರಿಂದ ನಾವು ಇದು ಎಲ್ಲ ಪ್ರಶ್ನೆಗಳನ್ನು ಬಳಸ್ಕೊಂಡು ನಾವು ಒಂದು ನೀಲನಕ್ಷೆ ಪ್ರಕಾರ ನಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ನಾವು ನಮ್ಮ ತರಗತಿಗಳಲ್ಲಿ ಬಳಸ್ಕೋಬೋದು. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. 21ನೇ ಪ್ರಶ್ನೆ. ರೇಖಾಳ ಖಾತೆಯಲ್ಲಿ 10,000 ಹಣವಿದ್ದು ಅವಳು ಬಟ್ಟೆಗಾಗಿ 2,000, ದಿನಸಿಗಾಗಿ 4 ಹಾಗೆ ಹಣ್ಣುಗಳ ಖರೀದಿಗೆ 500 ಬಳಸಿದರೆ ಅವಳ ಖಾತೆಯಲ್ಲಿ ಎಷ್ಟು ಮೊತ್ತ ಉಳಿದಿರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವಳ ಹತ್ರ 10,000 ರೂಪಾಯಿ ಇದೆ. ಅವಳು 2, 4 ಮತ್ತು 500 ರೂಪಾಯಿಯನ್ನು ಬಳಸ್ಕೋತಾಳೆ. 2 + 4 ಎಷ್ಟಾಯಿತು? 6 ಆಯಿತು. 6 + 500 ಎಷ್ಟಾಯಿತು? 6.5 ಆಯಿತು. 10,000 ರೂಪಾಯಿಗಳಲ್ಲಿ 6,500 ನಾವು ಕಳೆದ್ರೆ ಇನ್ನು ಅವಳ ಖಾತೆಯಲ್ಲಿ ಎಷ್ಟು ಹಣ ಉಳಿದಿರುತ್ತೆ? ಅವಳ ಖಾತೆಯಲ್ಲಿ ಇನ್ನೆಷ್ಟು ಉಳಿದಿರುತ್ತೆ? 3,500 ರೂಪಾಯಿ ಉಳಿದಿರುತ್ತೆ. ಇದು ರೇಖಾಳ ಖಾತೆಯಲ್ಲಿ ಉಳಿಯುವ ಹಣ. ಮುಂದಿನ ಪ್ರಶ್ನೆ. ಗುಣಲಬ್ಧ ಕಂಡುಹಿಡಿಯಿರಿ ಅಂಥೇಳಿ 8 ಗುಣಿಸಿ -3 × -8 ಅಂತ ಕೊಟ್ಟಿದ್ದಾರೆ. 8 ಗುಣಿಸಿ 3 × 24 ಹಾಗೆ -× ಪ್ಲಸ್ ಆಯಿತು. ಇವೆರಡನ್ನು ನಾವು ಗುಣಿಸಿದ್ರೆ ಎಷ್ಟು ಬರುತ್ತೆ? ನಮಗೆ 192 ಬರ್ತದೆ. ಹಾಗೆ ಮುಂದಿನ ಪ್ರಶ್ನೆ. 3 × -4 ಇದನ್ನು ಸಂಖ್ಯಾ ರೇಖೆಯಲ್ಲಿ ಪ್ರತಿನಿಧಿಸಿ ಅಂತ ಇದೆ. ಸಂಖ್ಯಾ ರೇಖೆಯಲ್ಲಿ ಪ್ರತಿನಿಧಿಸಿ ಅಂತ ಇದೆ ನೋಡಿ. ಸಂಖ್ಯಾ ರೇಖೆ ಇಲ್ಲಿ 0ಯಿಂದ ಬಲಭಾಗಕ್ಕೆ ಧನ ಸಂಖ್ಯೆ ಇದೆ, ಈ ಕಡೆಗೆ ಋಣ ಸಂಖ್ಯೆ ಇದೆ. 3 × -4 ಅಂತ ಇದೆ. ಅಂದರೆ 3 ಹೆಜ್ಜೆ ಹೋಗಬೇಕು, 3 ಹತ್ರಕ್ಕೆ ಹೋಗಿ 4 ಸಲ ಹೋಗಬೇಕು. 1 ಆಯಿತು, 2, 3, 4 ಸಲ ಹೋದರೆ ನಮಗೆ ಎಷ್ಟು ಬರುತ್ತೆ? -12 ಬರ್ತದೆ. ಹಾಗೆ ಮುಂದಿನ ಪ್ರಶ್ನೆ. a ಭಾಗಿಸು b = -2 ಆಗುವಂತೆ 2 ಜೊತೆ ಪೂರ್ಣಾಂಕನ ಬರೀರಿ ಅಂತ ಕೇಳ್ತಿದ್ದಾರೆ. a ಹಾಗೂ ಡಿವೈಡೆಡ್ ಬೈ b. ಎನ ನಾನು 6 ಅಂತ ತಗೋತೀನಿ, ಬಿನ ನಾನು 3 ಅಂತ ತಗೋತೀನಿ. ಎನ 6 ಅಂತ ತಗೋತೀನಿ, ಬಿನ 3 ಅಂತ ತಗೋತೀನಿ. ಉತ್ತರದಲ್ಲಿ ನಮಗೆ -2 ಇರೋದ್ರಿಂದ ಯಾವುದಾದ್ರೂ ಪೂರ್ಣಾಂಕಕ್ಕೆ ನೀವು ಮೈನಸ್ ಹಾಕಬೇಕಾಗುತ್ತೆ. ನೋಡಿ, 3 × 1 = 3, 3 × 2 = 6. ನಮಗೆ ಉತ್ತರ ಎಷ್ಟು ಬಂತು? -2 ಬಂತು. ಇದೇ ಥರ ಇನ್ನೊಂದು ಯಾವ್ದು ಬರಿಬೋದು? ಎನ ನಾನು 4 ಅಂತ ತಗೋತೀನಿ, ಬಿನ ನಾನು 2 ಅಂತ ತಗೋತೀನಿ. ಮತ್ತು -2 × 1 = 2 ಇದು ಕೂಡ -2 ಬರುತ್ತೆ. ಇದೇ ರೀತಿ ನಾವು ಇನ್ನೂ 2 ಜೊತೆ 3 ಜೊತೆ ಬೇಕಾದರೂ ಪೂರ್ಣಾಂಕಗಳನ್ನು ನಾವು ಇನ್ನೂ ಸ್ವಲ್ಪ ಪೂರ್ಣಾಂಕಗಳನ್ನು ನಾವು -2 ಬರೋ ರೀತಿ ಬರೀತಾ ಹೋಗ್ಬೋದು. ಹಾಗೆ ಮುಂದಿನ ಪ್ರಶ್ನೆ. ಸಂಕಲನದ ಅನನ್ಯತಾಂಶ 0 ಎಂದು ತೋರಿಸಲು 2 ಉದಾಹರಣೆ ಕೊಡಿ ಅಂತ ಕೇಳ್ತಿದ್ದಾರೆ. ಸಂಕಲನದ ಅನನ್ಯತಾಂಶ 0 ಆಗಬೇಕಂದ್ರೆ ಈಗ ನೋಡಿ, 5 ಇದೆ. 5ಕ್ಕೆ ನಾನು -5 ಕೂಡಿದರೆ ನನಗೇನು ಬರುತ್ತೆ? 0 ಬರುತ್ತೆ. ಹಾಗೆ 2ಕ್ಕೆ ನಾನು -2 ಕೂಡಿದರೆ ನನಗೆ ಆವಾಗಲೂ ಉತ್ತರ ಏನು ಬರುತ್ತೆ? 0 ಬರುತ್ತೆ. ಅಂದರೆ ಅನನ್ಯತಾಂಶ 0 ಆಗಬೇಕಾದ್ರೆ ನಾವು ಏನು ಮಾಡಬೇಕು? ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆಯ ಒಂದು ಋಣ ಪೂರ್ಣಾಂಕದಿಂದ ಅದನ್ನು ಕೂಡಿದ್ರೆ ನಮಗೆ ಬರುವಂಥ ಉತ್ತರ 0ನೇ ಆಗಿರ್ತದೆ. ಇದು ಸಂಕಲನದ ಅನನ್ಯತಾಂಶ ಇದನ್ನು ಹೇಳುತ್ತೆ. ಗುಣಲಬ್ಧ -20 ಬರಲು ಬೇಕಾಗುವ 3 ಜೊತೆ ಪೂರ್ಣಾಂಕ ಬರೆಯಿರಿ. ಗುಣಲಬ್ಧ -20 ಅಂದರೆ ಯಾವುದಾದ್ರೂ 2 ಪೂರ್ಣಾಂಕನ ಗುಣಿಸಿದ್ರೆ ನಮಗೆ -20 ಬರಬೇಕು. ಈಗ ನೋಡಿ, 4 5 4 5 ಎಷ್ಟು? 20. -× ಪ್ಲಸ್ ಮೈನಸ್ ಆಯಿತು. ಹಾಗೆ 5 4 ಈಗ ಕೂಡ ಬರಿಬೋದು. 5 4 ಎಷ್ಟಾಯಿತು? ಅದು ಕೂಡ 20. ಇಲ್ಲಿ ಯಾವುದಕ್ಕಾದರೂ ಒಂದು ಮೈನಸ್ ಹಾಕ್ಕೊಳ್ಳಿ, ಆಗ ಉತ್ತರ ನಮಗೆ -20 ಬರುತ್ತೆ. ಹಾಗೆ 10 2 ಎಷ್ಟಾಯಿತು?
20. ಇಲ್ಲಿ ಯಾವುದಾದ್ರೂ ಒಂದು ಪೂರ್ಣಾಂಕಕ್ಕೆ ಮೈನಸ್ ಹಾಕ್ಕೊಳ್ಳಿ. ಎರಡಕ್ಕೂ ಮೈನಸ್ ಹಾಕಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಇಲ್ಲಿ ಉತ್ತರ ಪ್ಲಸ್ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಸಂಖ್ಯೆಗೆ ಮಾತ್ರ ನಾವು ಮೈನಸ್ ಹಾಕಬೇಕು. ಮುಂದಿನ ಪ್ರಶ್ನೆ, ಗುಣಾಕಾರದಲ್ಲಿ ಪೂರ್ಣಾಂಕಗಳ ಸಹವರ್ತನೀಯತೆ ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಸಹವರ್ತನೀಯ ನಿಯಮ ಏನು ಹೇಳುತ್ತೆ, ಎ ಇಂಟು ಬಿ ಇಂಟು ಸಿ ಈಕ್ವಲ್ಸ್ ಎ ಇಂಟು ಬಿ ಇಂಟು ಸಿ. ಇದು ಗುಣಾಕಾರದಲ್ಲಿ ಪೂರ್ಣಾಂಕಗಳ ಸಹವರ್ತನೀಯತೆ. ಎನ ನಾನು 2, ಬಿನ ನಾನು 3, ಸಿನ ನಾನು 4 ಅಂತ ತಗೋತೀನಿ. 2 ಗುಣಿಸಿ 3 ಗುಣಿಸಿ 4, ಈ ಕಡೆ 2 ಗುಣಿಸಿ 3 ಗುಣಿಸಿ 4, 2 ಗುಣಿಸಿ 3 4 ಎಷ್ಟು 12 ಆಯಿತು. 2 3 6 ಇಂಟು 4 ಹಾಗೆ ಬರ್ಕೊಳ್ಳಿ. 2 12 2 ಎಷ್ಟಾಯಿತು 24 ಆಯಿತು. ಹಾಗೆ 6 4 ಎಷ್ಟಾಯಿತು 24 ಆಯಿತು. ಇದು ಗುಣಾಕಾರದಲ್ಲಿ ಸಹವರ್ತನೀಯತೆಯನ್ನು ತೋರಿಸುತ್ತೆ. ಗಳಲ್ಲಿ ಅನ್ವಯಿಸುವುದಿಲ್ಲ, ಉದಾಹರಣೆ ಸಹಿತ ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪರಿವರ್ತನೀಯ ಗುಣ ಯಾವ್ಯಾವುದಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಂಕಲನಕ್ಕೆ a + b = b + a, 2 + 3 ಅಂದ್ರೂ 5 ಆಗುತ್ತೆ, 3 + 2 ಅಂದ್ರೂ 5 ಆಗುತ್ತೆ. ಇಲ್ಲಿ ಸಂಕಲನ ಆಗುತ್ತೆ. ವ್ಯವಕಲನದಲ್ಲಿ 2 - 3 ಅಂದರೆ -1 ಆಗುತ್ತೆ, 3 - 2 ಅಂದರೆ +1 ಆಗುತ್ತೆ. ಇಲ್ಲಿ ಆಗಲ್ಲ. ಗುಣಾಕಾರದಲ್ಲಿ 2 3 6, 3 2 6 ಇದು ಆಗುತ್ತೆ. ಹಾಗೆ ಭಾಗಾಕಾರದಲ್ಲಿ 3 ಭಾಗಿಸು 2 ಭಾಗಿಸು 3, 3 ಭಾಗಿಸು 2 2 ಕೂಡ ಸಮ ಆಗಲ್ಲ. ಹಾಗಾಗಿ ಪರಿವರ್ತನೆ ಸಂಕಲನ ಮತ್ತು ಗುಣಾಕಾರಕ್ಕಾಗುತ್ತೆ, ವ್ಯವಕಲನ ಹಾಗೆ ಭಾಗಾಕಾರಕ್ಕೆ ಅದು ಆಗೋದಿಲ್ಲ. a b + c ಈಕ್ವಲ್ಸ್ a × b + a × c ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಿದ್ದಾರೆ. a ಅಂದರೆ 1 ತಗೊಳ್ಳೋಣ, b ಅಂದರೆ 2, c ಅಂದರೆ 3 ತಗೊಳ್ಳೋಣ. = 1 × 2 ಪ್ಲಸ್ 1 × 3. ಮುಂದಿನ ಪ್ರಶ್ನೆ, ಅಂತರ್ಗಾಮಿಯು ಸಮುದ್ರ ಮಟ್ಟದಿಂದ 596 ಅಡಿ ಕೆಳಗಿದೆ. ಪ್ರತಿ ನಿಮಿಷಕ್ಕೆ 25 ಅಡಿ ಏರುತ್ತದೆ. 20 ನಿಮಿಷದ ನಂತರ ಅಂತರ್ಗಾಮಿ ಸಮುದ್ರ ಮಟ್ಟದಿಂದ ಎಷ್ಟು ಅಡಿ ಕೆಳಗಿರುತ್ತದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂತರ್ಗಾಮಿ ಸಮುದ್ರ ಮಟ್ಟದಿಂದ ಕೆಳಗಡೆ ಇದೆ, ಹಾಗಾಗಿ ಅದರ ಜಾಗನ ನಾನು -596 ಅಡಿ ಅಂತ ತಗೊಂಡಿದ್ದೀನಿ. ಪ್ರತಿ ನಿಮಿಷಕ್ಕೆ ಅದು 25 ಅಡಿ ಏರುತ್ತಂತೆ. 25 ನಿಮಿಷದ ನಂತರ ಅದರ ಜಾಗ ಎಲ್ಲಿಗೋಗಿದೆ, ಚೇಂಜ್ ಇನ್ ದ ಪೊಸಿಷನ್ ಅಂತ ಕರಿತೀವಿ. ಇದನ್ನು ಬದಲಾಗಿರುವಂಥ ಜಾಗ. ಇಲ್ಲಿ ನಾನು v × t ಅಂದರೆ ವೆಲಾಸಿಟಿ × ಟೈಮ್ ಅಂತ ತಗೊಂಡಿದ್ದೀನಿ. ಇವೆರಡನ್ನು ನಾವು ಗುಣಿಸಿದ್ರೆ ನನಗೆ ಎಷ್ಟು ಬರುತ್ತೆ, 500 ಅಡಿ. ಇದು ಅದರ ಜಾಗ ಬದಲಾಗಿರುವಂಥ ಪೊಸಿಷನ್. ಇದು ಇನ್ನು ಬದಲಾಗಿರುವಂಥ ಪೊಸಿಷನ್ನ ನಾವು ಕಂಡುಹಿಡಿಯೋಕ್ಕೆ ಒಂದು ಸೂತ್ರ ಏನಪ್ಪ ಅಂದರೆ ಫೈನಲ್ ಮೈನಸ್ ಇನಿಷಿಯಲ್. ಈಗ ನಮಗೆ ಅದು ಇನಿಷಿಯಲ್ ಅಂದರೆ ಮೊದಲು ಅದು ಎಲ್ಲಿತ್ತು ಅಂತ, ಮೊದಲೇ ಇದ್ದಿದ್ದಂಥ ಜಾಗ. ಫೈನಲ್ ಅಂದರೆ ಇವಾಗ ಎಲ್ಲಿದೆ ಗೊತ್ತಿಲ್ಲ, ಬದಲಾಗಿರೋದು ನಮಗೆ ಗೊತ್ತಿದೆ. ಬದಲಾಗಿರುವಂಥ ಜಾಗಕ್ಕೆ ಎಷ್ಟು 500, ಬದಲಾಗಿರುವಂಥ ಜಾಗ ಎಷ್ಟು 500, ಬದಲಾದ ಸ್ಥಳ. ಇದಕ್ಕೆ ಫೈನಲ್ ನಮಗೆ ಗೊತ್ತಾಗಬೇಕಲ್ಲ, ಇದನ್ನು ಈ ಕಡೆ ತಗೊಳ್ಳಿ. +i = f ಅಂದರೆ ಫೈನಲ್ ಇವಾಗ ಎಲ್ಲಿದೆ ಅಂತ. 500 ಬದಲಾಗಿರೋದು, ಇನಿಷಿಯಲ್ ಅಂದರೆ ಮೊದಲೇ ಎಲ್ಲಿತ್ತದು, 596 ಅಡಿಯಲ್ಲಿ ಅಷ್ಟು ಕೆಳಗಡೆ ಇತ್ತು, 596 ಹಾಕ್ಕೊಳ್ಳಿ. ಫೈನಲ್ ಅಂದರೆ ಇವಾಗ ಎಲ್ಲಿದೆ ಅಂತ. 500ರಲ್ಲಿ 596 ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ, -96. ಇದು ಫೈನಲ್ ಅಂದರೆ ಇವಾಗಿರುವಂಥ ಪೊಸಿಷನ್. ಅಂದರೆ ಇದು ಎಷ್ಟು ಅಡಿ ಕೆಳಗಿದೆ ಅಂದರೆ -96 ಅಡಿ ಕೆಳಗೆ ಇದೆ. ಇನ್ನೂ ಅದು ಕೆಳಗಡೆನೇ ಇರೋದ್ರಿಂದ ಸಮುದ್ರ ಮಟ್ಟದಿಂದ ಇದರ ಬೆಲೆ ಏನಿದೆ ಅದು ಕೂಡ ಮೈನಸ್ ಅಂತಲೇ ಬರುತ್ತೆ. ಇದು ಅಂತರ್ಗಾಮಿಯ ಒಂದು ಜಾಗ.